ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲ, ಇದಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇವತ್ತು ಖರ್ಗೆ ಒಂದು ಬಾಂಬ್ ಹಾಕಿದ್ದಾರೆ. ಅದು ಬಹಳ ಸೂಚ್ಯವಾಗಿ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಖರ್ಗೆ ಕೊಟ್ಟಂತಹ ಒಂದು ಸುಳಿವು. ಅದೇನು ಕೇಳಿದ್ರೆ, ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ನೀವೇ ಮಾತನಾಡಿಕೊಳ್ಳಿ, ಹೈಕಮಾಂಡ್ ಕಡೆಗೆ ಬಟ್ ಮಾಡಬೇಡಿ ಅಂತೇಳಿ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖರ್ಗೆ ಅವರ ಈ ಸ್ಟೇಟ್ಮೆಂಟ್ಗೂ ಡಿ ಕೆ ಶಿವಕುಮಾರ್ ಅವರ ನಡೆಗೂ ಸಾಕಷ್ಟು ಸಾಮ್ಯತೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಕಳೆದ ಕೆಲ ದಿನಗಳಿಂದ ನಡೆದುಕೊಳ್ಳುತ್ತಿರುವಂತಹ ರೀತಿಯನ್ನು ನೋಡಿದ್ರೆ ಹೈಕಮಾಂಡ್ ಮನಸ್ಥಿತಿ ಏನಿದೆ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಹ ಸೂಚನೆಯನ್ನು ಕೊಡಲಾಗಿದೆ ಅನ್ನೋದಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಇದೆಲ್ಲದರ ನಡುವೆ ಸಿಎಂ ತನ್ನ ಪಟ್ಟನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇಷ್ಟು ದಿನ ನನಗೆ ಕುರ್ಚಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇತ್ತು. ಈಗ ಸ್ವಲ್ಪ ಡೌಟ್ ಆಗೋದಕ್ಕೆ ಶುರುವಾಗಿದೆ. ಅಲ್ಲಿ ನೆಹರು ಗಾಂಧಿ ಪರಿವಾರವೂ ಕೂಡ ಭರ್ಜರಿಯಾಗಿ ಒಂದು ಗೇಮ್ ಪ್ಲಾನ್ ಅನ್ನು ಮಾಡಿದೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನುವಂತಹ ಈ ಆಟದಲ್ಲಿ ಡಿ ಕೆ ಶಿವಕುಮಾರ್ ಅಕ್ಷರಶಃ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಿತ್ರರೇ, ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇಷ್ಟು ದಿನ ಏನಾಯ್ತಲ್ಲ, ಇದು ಏನೂ ಅಲ್ವೇ ಅಲ್ಲ, 1% ಕೂಡ ಅಲ್ಲ. ಮುಂದೆ ಆಗತ್ತೆ ನೋಡಿ ಎಂತೆಂತಹ ಬೆಳವಣಿಗೆಗಳು ಅಂತ. ಈ ಬಗ್ಗೆ ಮಿತ್ರರೇ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಒಂದು ರೀತಿಯಲ್ಲಿ ರಾಜ್ಯದ ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ, ಇಷ್ಟು ದಿನ ಖರ್ಗೆ ಯಾದಿಯಾಗಿ ಎಲ್ಲರೂ ಏನು ಹೇಳ್ತಾ ಇದ್ರು, ಈ ಕುರ್ಚಿ ವಿವಾದಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತೆ ಅಂತ. ಈ ಹಿಂದೆ ಸ್ವತಃ ಖರ್ಗೆನೇ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಎಲ್ಲರೂ ಕನ್ಫ್ಯೂಸ್ ಆಗಿದ್ರು. ಖರ್ಗೆನೇ ಹಾಗೆ ಹೇಳಬೇಕಾದ್ರೆ ಹೈಕಮಾಂಡ್ ಯಾರು ಅಂತ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಗೊತ್ತಾ, ಯಾರು ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರ್ತಾರೋ ಅವರೇ ಹೈಕಮಾಂಡ್ ಅಂತ. ಆದರೆ ಖರ್ಗೆ ಹೇಳಿದ್ರು ಇದನ್ನೆಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಆಗ ನೀವು ಏನು ಅಂದ್ಕೊಂಡ್ವಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಂದ್ರೆ ಅದು ನೆಹರು ಗಾಂಧಿ ಕುಟುಂಬ, ಅವರೇನೋ ತೀರ್ಮಾನ ಮಾಡಬಹುದೇನೋ ಅಂತ. ಈಗ ಅದೇ ಖರ್ಗೆ ಹೇಳ್ತಾ ಇದ್ದಾರೆ, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಬೇಡಿ, ನೀವೇ ಕೂತು ಬಗೆಹರಿಸ್ಕೊಳ್ಳಿ, ನೀವೇ ಏನೋ ಮಾತನಾಡಿಕೊಂಡು ಫೈನಲ್ ಮಾಡ್ಕೊಳ್ಳಿ. ಮಿತ್ರರೇ, ಇದನ್ನು ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಷ್ಟೊಂದು ಅಸಹಾಯಕ ಸ್ಥಿತಿಯನ್ನು ತಲುಪಿ ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಇದು ಅಸಹಾಯಕತೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಸದ್ಯದ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ತಂತ್ರಗಾರಿಕೆ. ಅದು ಹೇಗೆ ಅಂತ ನಿಮಗೆ ಅರ್ಥ ಆಗಬೇಕಾದ್ರೆ ಡಿ ಕೆ ಶಿ ಅವರ ಸದ್ಯದ ನಡೆ ಹಾಗೂ ಖರ್ಗೆ ಅವರ ಸ್ಟೇಟ್ಮೆಂಟ್ ಎರಡನ್ನೂ ನೀವು ಕೂಡಿಸಿ ನೋಡಬೇಕು. ಡಿ ಕೆ ಶಿವಕುಮಾರ್ ಸದ್ಯ ಏನು ಮಾಡ್ತಾ ಇದ್ದಾರೆ, ಕಳೆದ ಒಂದು 15 ದಿನಗಳ ಬೆಳವಣಿಗೆಯನ್ನು ಗಮನಿಸಿ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ಒಬ್ಬೊಬ್ಬರೇ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾರನ್ನೂ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಯಾರು ಆಪ್ತರೋ, ಅತ್ಯಂತ ಆಪ್ತ ಬಳಗದಲ್ಲಿ ಯಾರಿದ್ದಾರೋ ಅವರನ್ನೆಲ್ಲ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೆ ಎನ್ ರಾಜಣ್ಣರನ್ನ ಡಿ ಕೆ ಶಿವಕುಮಾರ್ 2 ಬಾರಿ ಭೇಟಿಯಾದರು. ನಿಮಗೆ ನೆನಪಿರಲಿ, ಕೆ ಎನ್ ರಾಜಣ್ಣಗೆ ಇವತ್ತು ಮಂತ್ರಿಗಿರಿ ಹೋಗಿದೆ ಅಂತಂದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಯಾವಾಗ ಕೆ ಎನ್ ರಾಜಣ್ಣ ಈ ವೋಟ್ ಚೋರಿ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ತಕ್ಷಣ ಆ ಬಗ್ಗೆ ವರದಿಯನ್ನು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್. ಕೆ ಎನ್ ರಾಜಣ್ಣ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವರದಿಯನ್ನು ಕೊಟ್ಟಿದ್ರು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ತಕ್ಷಣಕ್ಕೆ ಆರ್ಡರ್ ಬಂತು, ಕೆ ಎನ್ ರಾಜಣ್ಣರನ್ನ ರಾಜೀನಾಮೆ ಕೊಡೋದಕ್ಕೂ ಕೂಡ ಅವಕಾಶ ಕೊಡಬೇಡಿ, ನೀವೇ ತೆಗೆದು ಹಾಕಬೇಡಿ ಅಂತ. ಅವತ್ತು ಡಿ ಕೆ ಶಿವಕುಮಾರ್ಗೆ ಏನು ಅನ್ನಿಸಿತ್ತು ಗೊತ್ತಾ, ಕೆ ಎನ್ ರಾಜಣ್ಣ ಹೇಗಿದ್ರು ಕೂಡ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಪ್ರಬಲ ನಾಯಕ, ಆಗಾಗ ನನ್ನ ವಿರುದ್ಧ ಮಾತನಾಡ್ತಾ ಇರ್ತಾರೆ, ಇದೇ ಸರಿಯಾದ ಸಮಯ, ಅವರನ್ನು ವೀಕ್ ಮಾಡ್ತೀನಿ, ನನ್ನ ದಾರಿಗೆ ಅಡ್ಡವಾಗಿರುವಂತಹ ಕೆ ಎನ್ ರಾಜಣ್ಣರನ್ನ ಬದಿಗೆ ಸರಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಆ ದಾಳವನ್ನು ಉರುಳಿಸಿದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಾ ಇದೆ, ಕೆ ಎನ್ ರಾಜಣ್ಣರನ್ನ ನಾನು ವಿಶ್ವಾಸಕ್ಕೆ ಪಡೀಲಿಲ್ಲ ಅಂತಂದ್ರೆ ನನ್ನ ಸಿಎಂ ಕುರ್ಚಿಗೆ ಇವರು ತೊಡಕಾಗ್ತಾರೆ ಅಂತ. ಹೀಗಾಗಿ ಕೆ ಎನ್ ರಾಜಣ್ಣರನ್ನ 2 ಬಾರಿ ಭೇಟಿಯಾದ್ರು, ಜೊತೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟರು. ಕೆ ಎನ್ ರಾಜಣ್ಣ ನನ್ನ ಸಂಬಂಧ ಬಹಳ ಹಿಂದಿನದ್ದು, ಅವರನ್ನ ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಿದ್ದೆ ನಾನು, ಹೀಗಂತ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯಗೂ ರಾಜಣ್ಣಗೂ ಏನೂ ಇರಬೇಕಾಗಿಲ್ಲ, ನಾನು ಮೊದಲಿನ ಸ್ನೇಹಿತ ಅಂತ. ಇದರ ಜೊತೆಗೆ ಇನ್ನೊಂದಷ್ಟು ಬೆಳವಣಿಗೆಗಳನ್ನು ನೋಡಿ. ಜಮೀರ್ ಅಹಮದ್ ಖಾನ್ರನ್ನು ಕೂಡ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ರು. ಸತೀಶ್ ಜಾರಕಿಹೊಳಿ ಅವರನ್ನ 2 ಬಾರಿ ಭೇಟಿಯಾಗಿದ್ದಾರೆ. MB ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. KJ ಜಾರ್ಜ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಆಪ್ತ ಬಣವನ್ನ ಭೇಟಿ ಆಗ್ತಾ ಇದ್ದಾರೆ ಕೇಳಿದ್ರೆ, ಮಿತ್ರರೇ, ಸಿದ್ದರಾಮಯ್ಯನವರು ಒಂದು ದೊಡ್ಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅನ್ನೋದಕ್ಕಿಂತಲೂ ಸಿದ್ದರಾಮಯ್ಯನವರ ಬಣದ ತಂತ್ರಗಾರಿಕೆ. ಅದೇನು ಕೇಳಿದ್ರೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು, ಹೈಕಮಾಂಡ್ ಮುಂದೆ ನಾವು ಇದೇ ವಾದವನ್ನು ಮಂಡಿಸಬೇಕು. ಒಂದು ವೇಳೆ ಹೈಕಮಾಂಡ್ ಹೇಳುತ್ತಪ್ಪ ಸಿದ್ದರಾಮಯ್ಯನವರಿಗೆ ಏಜ್ ಆಗ್ಬಿಡ್ತು, ನಾವು ಹೊಸ ನಾಯಕತ್ವವನ್ನು ತರ್ತೀವಿ, ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ ಒಂದು ವೇಳೆ ಹೈಕಮಾಂಡ್ ಪಟ್ಟು ಹಿಡಿದಿದ್ದೇ ಆದರೆ ಆಗ ಪರಮೇಶ್ವರ್ ಅವರನ್ನ ಮುನ್ನೆಲೆಗೆ ತರಬೇಕು, ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ. ಈ ರೀತಿಯಾಗಿ ಒಂದು ದಾಳವನ್ನು ಉರುಳಿಸೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ರೆಡಿ ಆಗಿಬಿಟ್ಟಿದೆ. ಕೆ ಎನ್ ರಾಜಣ್ಣ ಈಗಾಗಲೇ ಹಲವು ಬಾರಿ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಮಿತ್ರರೇ, ನಿಮಗೆ ನೆನಪಿರಲಿ, ಡಿ ಕೆ ಶಿವಕುಮಾರ್ ಇಷ್ಟು ದಿನ ಈ ವಿಚಾರವನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಯಾಕೆ ಗೊತ್ತಾ? ಡಿ ಕೆ ಶಿವಕುಮಾರ್ಗೆ ಒಂದು ಪ್ರಬಲವಾದಂಥ ನಂಬಿಕೆ ಇತ್ತು, ನನ್ನ ಜೊತೆಗೆ ಹೈಕಮಾಂಡ್ ಇದೆ, ಒಂದು ವೇಳೆ ಸಿದ್ದರಾಮಯ್ಯನವರು ನನಗೆ ಕಂಟಕ ಆದರೆ ಆಗಬಹುದು, ಅದನ್ನ ಬಿಟ್ಟು ಎರಡನೇ ಹಂತದ ಯಾವುದೇ ನಾಯಕರು ಕೂಡ ನನಗೆ ಅಡ್ಡಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಪ್ರಬಲ ವಿಶ್ವಾಸ ಆಗಿತ್ತು. ಯಾಕೆ ಅಂತಂದ್ರೆ ರಾಜ್ಯ ಕಾಂಗ್ರೆಸ್ ಅಂತಂದ್ರೆ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಎರಡನೇ ಪವರ್ ಹೌಸ್ ಆಗಿ ಕಾಣಿಸಿಕೊಳ್ತಾ ಇದ್ರು. ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸಣ್ಣ ಆತಂಕ ಏನಿತ್ತು ಕೇಳಿದ್ರೆ, ಒಂದು ವೇಳೆ ಈ ಕುರ್ಚಿ ಕಚ್ಚಾಟ ಜಾಸ್ತಿ ಆಗಿದ್ದೆ ಆದ್ರೆ ಖರ್ಗೆ ಏನಾದರೂ ರಾಜ್ಯ ರಾಜಕಾರಣಕ್ಕೆ ಬಂದು ಬಿಡಬಹುದಾ, ಈ ಒಂದು ಆತಂಕ ಇತ್ತು. ಆದ್ರೆ ಮಿತ್ರರೇ, ಖರ್ಗೆ ಅವರಿಂದ ಬಹಳ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿದೆ, ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ಅಂತ. ಆದರೆ ಈ ನಡುವೆ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಸಿದ್ದರಾಮಯ್ಯನ ಬಣ ಪದೇ ಪದೇ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದೆ. ಸಿದ್ದರಾಮಯ್ಯನವರ ಬಣ ಸುಮ್ಮನೆ ಪರಮೇಶ್ವರ್ ಅವರ ಹೆಸರನ್ನ ತೇಲಿ ಬಿಡ್ತಾ ಇಲ್ಲ. ಯಾಕೆ ಪರಮೇಶ್ವರ್ ಅವರೇ ಆಗಬೇಕು ಅನ್ನೋದಕ್ಕೆ ಪ್ರಬಲವಾದಂತಹ ವಾದವನ್ನ ಕೂಡ ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಹಲವು ವರ್ಷಗಳಿಂದಲೂ ಕೂಡ ಇದೆ. ಈಗ ಒಂದು ವೇಳೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿದ್ದೇ ಆದ್ರೆ ಅತ್ಯಂತ ತಳ ಸಮುದಾಯದ ಒಬ್ಬ ವ್ಯಕ್ತಿಗೆ ನಾವು ಮುಖ್ಯಮಂತ್ರಿ ಗಾದಿ ಕೊಟ್ವಿ, ಈ ಒಂದು ಕೀರ್ತಿ ಕಾಂಗ್ರೆಸ್ಗೆ ಬರುತ್ತೆ, ಇದು ಓಟ್ ಆಗಿಯೂ ಕೂಡ ಕನ್ವರ್ಟ್ ಆಗುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಅಹಿಂದ ವರ್ಗ ಬೇಸರಗೊಳ್ಳುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದ್ರೆ ಅದು ಅಲ್ಲಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದ್ರೆ ಬೇರೆ ಸಂದೇಶ ಕೊಟ್ಟಂತಾಗತ್ತೆ. ಹೀಗಂತ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದೆ. ಇದು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಹುಟ್ಟಿಸಿದೆ, ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಅಂತ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಎಲ್ಲಾ ನಾಯಕರನ್ನ ರೀಚ್ ಆಗುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು KN ರಾಜಣ್ಣ ಇರಬಹುದು, KJ ಜಾರ್ಜ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಅಥವಾ ಜಮೀರ್ ಅಹಮದ್ ಖಾನೆ ಇರಬಹುದು. ಅವರಿಗೆಲ್ಲ ಏನ್ ಕನ್ವೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ನಿಜ, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಹೇಳಿದ್ರೆ ನನಗೊಂದು ಅವಕಾಶವನ್ನ ಮಾಡಿಕೊಡಿ, ನಾನು ನಿಮಗೆ ಸಹಕಾರವನ್ನ ಕೊಡ್ತೀನಿ, ನನ್ನ ಮಂತ್ರಿ ಮಂಡಳದಲ್ಲಿ ನಿಮಗೇನು ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ. ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮುಂದೆ ಹೋಗಿದ್ದಾರೆ ಅಂತಂದ್ರೆ, KN ರಾಜಣ್ಣಗೆ ಪುನಃ ಮಂತ್ರಿಗಿರಿಯನ್ನ ಕೊಡಿಸುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಆದ್ರೆ KN ರಾಜಣ್ಣ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಆ ಮಂತ್ರಿ ಮಂಡಳದಲ್ಲಿ ನಾ ಮಂತ್ರಿನೇ ಆಗೋದಿಲ್ಲ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ನಾಯಕರನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಪರಮೇಶ್ವರ್ ಹೆಸರನ್ನ ಮುನ್ನೆಲೆಗೆ ತರಬೇಡಿ, ಇನ್ನೊಂದು ಆಲ್ಟರ್ನೇಟಿವ್ ಅನ್ನ ಸೂಚಿಸಬೇಡಿ. ನೀವು ಸಿದ್ದರಾಮಯ್ಯನವರ ಜೊತೆಗಿದ್ರೆ ನನಗೆ ಪ್ರಾಬ್ಲಮ್ ಇಲ್ಲ, ಆದ್ರೆ ನೀವು ಪರಮೇಶ್ವರ ಹೆಸರಿಗೆ ಬೆಂಬಲ ಸೂಚಿಸುವುದಕ್ಕೆ ಶುರು ಮಾಡಿದ್ದೆ ಆದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಹೀಗಂತ ಸಿದ್ದರಾಮಯ್ಯನವರ ಆಪ್ತ ಬಳಗದ ಮನವೊಲಿಸುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮಿತ್ರರೇ ಇನ್ನೊಂದು ಆಂಗಲ್ ಕೂಡ ಇದೆ. ಒಂದು ಕಡೆ ಖರ್ಗೆ ಹೇಳಿದಾರಲ್ಲ, ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ಏನಿದೆ ಅದನ್ನು ನೀವೇ ಬಗೆಹರಿಸಿಕೊಳ್ಳಿ ಅಂತ. ಅದರ ಭಾಗವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಣವನ್ನು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವರೆಲ್ಲರನ್ನು ವಿಶ್ವಾಸಕ್ಕೆ ಪಡೆದಿದ್ದೆ ಆದ್ರೆ ಹೈಕಮಾಂಡ್ ಅನ್ನ ನಾನು ಒಪ್ಪಿಸಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾದ್ರೆ ಈ ವಿಚಾರವನ್ನ ಇತ್ಯರ್ಥ ಮಾಡಬೇಕಾದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಈ ರೀತಿಯಾಗಿ ಯಾಕೆ ಉಲ್ಟಾ ಹೊಡೆದಿದೆ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಹೆಗಲಿಗೆ ಈ ವಿಚಾರವನ್ನ ವಹಿಸಿದ್ಯಾಕೆ? ಇದರ ಹಿಂದೆಯೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಇನ್ನೊಂದು ವಿಚಾರ ಇದೆ. ಸದ್ಯ ರಾಜ್ಯದ ಕಾಂಗ್ರೆಸ್ ನಾಯಕರೇ ಹೇಳ್ತಿರೋದೇನು ಗೊತ್ತಾ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಒಂದು ಕಡೆ ಸೋನಿಯಾ ಗಾಂಧಿ, ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಇಬ್ಬರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದಾರಂತೆ. ನಮಗೇನು ಪ್ರಾಬ್ಲಮ್ ಇಲ್ಲ, ಅಧಿಕಾರ ಬದಲಾದರೆ ಒಳ್ಳೆಯದು ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರಂತೆ. ಆದರೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಮನಸ್ಸು ಮಾಡಿಲ್ಲ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಇದೂ ಸಹ ನೆಹರು ಗಾಂಧಿ ಪರಿವಾರದ ಒಂದು ದೊಡ್ಡ ತಂತ್ರಗಾರಿಕೆ. ಅದೇನು ಕೇಳಿದ್ರೆ, ಈಗ ಎಲ್ಲರೂ ಒಂದೇ ಪಾರ್ಟಿಯಲ್ಲಿ ಇದ್ದಿದ್ದೇ ಆದರೆ ಸಿದ್ದರಾಮಯ್ಯ ಆರ್ ಡಿ ಕೆ ಶಿವಕುಮಾರ್ ಇಬ್ಬರೊಳಗೆ ಒಬ್ಬರು ರೆಬಲ್ ಆಗಿಯೇ ಆಗ್ತಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ರಾಹುಲ್ ಗಾಂಧಿಯೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಿಡ್ಲಿ ಅಂತ ಏನಾದರೂ ಹೇಳಿದ್ದೆ ಆದರೆ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ರೆಬಲ್ ಆಗ್ತಾರೆ. ಅಥವಾ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ, ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ, ಮೂರೂ ಜನರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ರೆಬಲ್ ಆಗ್ತಾರೆ. ಅದಕ್ಕೆ ಇಬ್ರು ಅವ್ರ ಜೊತೆಗಿದ್ದಾರೆ, ಒಬ್ರು ಇವ್ರ ಜೊತೆಗಿದ್ದಾರೆ. ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ವಿವಾದ ಆಗ್ತಾ ಇದ್ರು ನೇರವಾಗಿ ಯಾಕೆ ಅವರು ಕೈ ಹಾಕ್ತಾ ಇಲ್ಲ ಕೇಳಿದ್ರೆ, ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ಭಯ ಇದೆ. ಅದೇ ಕಾರಣಕ್ಕೋಸ್ಕರವಾಗಿ ಖರ್ಗೆ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನೀವೇ ಬಗೆಹರಿಸ್ಕೊಂಡು ಬನ್ನಿ ಅಂತ. ಅದೇನು ಕೇಳಿದ್ರೆ, ಕಾಂಗ್ರೆಸ್ಗೆ ರಾಜಸ್ಥಾನದ ಒಂದು ಕಹಿ ಅನುಭವ ಇದೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರನ್ನ ಇಳಿಸಿ ಸಚಿನ್ ಪೈಲಟ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಪ್ರಯತ್ನ ಆಗಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದ್ದಾಗಿತ್ತು. ಆದ್ರೆ ಅಶೋಕ್ ಗೆಹ್ಲೋಟ್ ಸೆಡ್ ಹೊಡೆದು ಬಿಟ್ರು. ಅಶೋಕ್ ಗೆಹ್ಲೋಟ್ ಬಳಿಯಲ್ಲಿ ಸಚಿನ್ ಪೈಲಟ್ಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳಿದ್ರು, MLAಯ ಬಲ ಇತ್ತು. ಸೇಮ್ ಟು ಸೇಮ್ ಕರ್ನಾಟಕದ ಸಿಚುವೇಶನ್ ಈಗ ಏನಿದೆಯೋ ಅದೇ ಸಿಚುವೇಶನ್ ರಾಜಸ್ಥಾನದಲ್ಲಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ಸೂಚಿಸಿದ್ರೂ ಕೂಡ ಮುಖ್ಯಮಂತ್ರಿ ಗಾದಿಯನ್ನ ಬಿಡೋದಕ್ಕೆ ಅಶೋಕ್ ಗೆಹ್ಲೋಟ್ ಸಿದ್ಧ ಇರಲಿಲ್ಲ.
ಆಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿಯನ್ನು ತಲುಪಿಬಿಡ್ತು. ಮಾಧ್ಯಮಗಳಲ್ಲಿ ಅದಾಗಲೇ ಸುದ್ದಿ ಪ್ರಕಟಗೊಂಡಾಗಿತ್ತು. ಅಶೋಕ್ ಗೆಹ್ಲೋಟ್ರನ್ನ ಇಳಿಸಿ ಸಚಿನ್ ಪೈಲಟ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ ಅಂತ. ಆದರೆ ಗೆಹ್ಲೋಟ್ ಅಧಿಕಾರವನ್ನು ಬಿಟ್ಟುಕೊಡದೆ ತನ್ನ ಅವಧಿಯನ್ನೇ ಪೂರೈಸಿ ಬಿಟ್ರಲ್ಲ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಜುಗರವನ್ನು ತಂದಿಡ್ತು. ಸದ್ಯ ಕರ್ನಾಟಕದಲ್ಲೂ ಕೂಡ ಹಾಗೆ ಆಗಬಹುದು ಅನ್ನುವಂತಹ ಸಣ್ಣ ವಾಸನೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬರ್ತಾ ಇದೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ಎಲ್ಲ ನಡೆಯನ್ನು ನೀವು ಗಮನಿಸಿ. ಅವರು ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಅಂತೇನೋ ಹೇಳ್ತಾ ಇದ್ದಾರೆ, ಆದರೆ ಕೇಳ್ತಾರ ಅನ್ನುವಂತಹ ಪ್ರಶ್ನೆ ಈಗಲೂ ಕೂಡ ಇದೆ. ಸದನ ನಡೆಯುವಷ್ಟು ದಿನವೂ ಕೂಡ ಸುಮ್ಮನೆ ಇದ್ರು. ಆದರೆ ಸದನದ ಕೊನೆಯ ದಿನ ಏನು ಹೇಳಿದ್ರು? ನನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ. ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ಮುಂದಿನ 2.5 ವರ್ಷವೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಅಷ್ಟೇ ಯಾಕೆ ಮಿತ್ರರೇ, ಇವತ್ತಿನ ಸ್ಟೇಟ್ಮೆಂಟನ್ನೇ ಗಮನಿಸಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು KN ರಾಜಣ್ಣ ವಿಚಾರದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಮಾಧ್ಯಮದವರು ಸಿದ್ದರಾಮಯ್ಯನವರಿಗೆ ಕೇಳ್ತಾರೆ. KN ರಾಜಣ್ಣ ನನಗೂ ಕೂಡ ಆಪ್ತ, ಅವರನ್ನು ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಿದ್ದು ನಾನೇ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ಇದಕ್ಕೆ ನೀವೇನಂತೀರಿ ಅಂತ ಸಿದ್ದರಾಮಯ್ಯನವರಿಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಗೊತ್ತಾ? ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಹಾಗೆಲ್ಲ ಮಾಡಿರ್ತೀವಿ. ಆಗ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು, ರಾಜಣ್ಣರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅದನ್ನ ನಾನೇ ಮಾಡಿದ್ದು ಅಂತ ಹೇಳುವಂತಹದ್ದು ಸರಿಯಲ್ಲ. ಹೀಗಂತ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ CM ಟಾಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಕೂಡ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಬಣದವರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ ಬಜೆಟ್ನ ತಯಾರಿಯಲ್ಲಿದ್ದಾರೆ ಅಂತ. ಅಲ್ಲಿಗೆ ಈ ಬಾರಿಯ ಬಜೆಟ್ ಅನ್ನು ಮಂಡಿಸೋದು ಕೂಡ ಸಿದ್ದರಾಮಯ್ಯ ಅನ್ನುವ ಸಂದೇಶವನ್ನ ಅವರ ಆಪ್ತ ವಲಯ ಕೊಡ್ತಾ ಇದೆ. ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗೋದು ಯಾವಾಗ? ಒಂದು ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ಆರಂಭದಲ್ಲಿ. ಅಲ್ಲಿಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡುವಂತಹ ಸಿದ್ಧತೆಯಲ್ಲಿಲ್ಲ. ಅವರು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಏನೇನು ಸಿದ್ಧತೆ ಬೇಕೋ ಎಲ್ಲದನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ರಿಯಲ್ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.